ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಬ್ಲಾಗಿನ ಮೇನ್ ಟಾಪಿಕ್ ಬಂದು ಟ್ಯಾನ್ ರಿಮೂವಲಿಂಗ್ ಟಾಪಿಕ್. ಟ್ಯಾನ್ ರಿಮೂವಲ್ ಹೇಗೆ ಮಾಡೋದು, ಈ ಸನ್ಬರ್ನ್ ಆಗಿದ್ದರೆ ಲೈಕ್ ಟ್ಯಾನ್ ಆಗಿದ್ದರೆ ಅಂಥದನ್ನ ಹೇಗೆ ರಿಮೂವ್ ಮಾಡೋದು, ಹೇಗೆ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು ನಮ್ಮ ಫೇಸ್ನ ಅನ್ನೋದು ಈ ವ್ಲಾಗಲ್ಲಿ, ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಈ ಪ್ರೊಸೀಜರ್ ಮೋರ್ ದೆನ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಆಗುತ್ತೆ. ಬಟ್ ನಾನು ಅಷ್ಟು ನಿಮಗೆ ವಿಡಿಯೋನ ಎಕ್ಸ್ಟೆಂಡ್ ಮಾಡಿ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾನು ಬೋರ್ ಆಗೋಗ್ತೀನಿ ಹೇಳೋದಕ್ಕೆ ಆ್ಯಂಡ್ ನೀವು ಬೋರ್ ಆಗೋಗ್ತೀರ ಕೇಳೋದಕ್ಕೆ. ಬಟ್ ಹೇಗೆ ಬೇಸಿಕ್ ನಾವೇನೇನು ಮಾಡಬೇಕು, ಏನೇನು ಪ್ರಾಡಕ್ಟ್ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಬರ್ತೀನಿ. ನೀವು ನೋಡ್ಬೋದು ಈ ವಿಡಿಯೋನಲ್ಲಿ ಅದು 100% ಅಟೆಂಡೆನ್ಸ್ ಇದೆ. 100% ನಮಗೆ ಅಟೆಂಡೆನ್ಸ್ ಯಾವಾಗ ಸಿಗುತ್ತೆ, ನಮಗೆ ಯಾವಾಗ ಟೀಚಿಂಗ್ ಚೆನ್ನಾಗಿ ಸಿಗುತ್ತೋ ನಾವು 100% ಅಟೆಂಡೆನ್ಸ್ ಕೊಡ್ತೀವಿ. ಸೊ ದ ಟೀಚಿಂಗ್ ಇಸ್ ವೆರಿ ಗುಡ್ ಇಯರ್. ಒಂದು ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದಾರೆ, ಒಂದು ನೆಗ್ಲಿಜೆನ್ಸಿಂದ ಮಾಡ್ತಾರೆ ಅಂತ ಅಂತಾರೆ, ಅದೆಲ್ಲ ಸುಳ್ಳು. ಸೊ ಟ್ರಸ್ಟ್ ಕಡೆಯಿಂದ ಮಾಡ್ತಾಯಿದ್ರು ಟೀಚರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಆ ಎಕ್ಸ್ಪ್ಲನೇಷನಿಂದನೇ ನಾವು ಆ ಸ್ಟೂಡೆಂಟ್ಸ್ ಅಷ್ಟು ಜನ ಇದ್ದಾರೆ. ಆ್ಯಂಡ್ 100% ರಿಸಲ್ಟ್ ನಾವು ಚೆನ್ನಾಗಿ ಕಲ್ತು ಬರ್ತಿದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಬರ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು ಯೆಲ್ಲೋ ಕಲರ್ ಸ್ಟಿಕ್ ಥರ ಒಂದು ಮೆಟೀರಿಯಲ್ ಕೊಡ್ತಾರೆ. ಅದು ನಥಿಂಗ್ ಬಟ್ ಎ ಸ್ಪಾಂಜ್. ಅದು ಸ್ಪಾಂಜ್ನ ನೀರಲ್ಲಿ ಡಿಪ್ ಮಾಡಿದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ. ಸೊ ಇದು ಫಸ್ಟ್ ಏನು ಮಾಡ್ತಾಯಿದ್ದಾರೆ ಅಂದರೆ ಫೇಸ್ ಕ್ಲೀನ್ ಮಾಡ್ತಾಯಿದ್ದಾರೆ. ಫೇಸ್ ಕ್ಲೀನ್ ಮಾಡೋದಕ್ಕೆ ಒಂದು ಕ್ರೀಮ್ದು ಒಂದು ಲಿಕ್ವಿಡ್ ಇದೆ. ಆ ಲಿಕ್ವಿಡ್ ಲೈಕ್ ಕ್ರೀಮ್ ಇದೆ, ಆ ಕ್ರೀಮ್ ಯೂಸ್ ಮಾಡಿ ಫೇಸ್ ಕ್ಲೀನ್ ಮಾಡ್ತಾರೆ. ಸೊ ಈ ವಿಡಿಯೋನಲ್ಲಿ ನೋಡ್ಬೋದು ಹೇಗೆ ನಾವು ಎಲ್ಲಿಂದ ಕ್ಲೀನ್ ಮಾಡಬೇಕು, ಮತ್ತು ಬಿಫೋರ್ ಕ್ಲೀನಿಂಗ್ ಆರ್ನಿಮೆಂಟ್ಸ್ ಎಲ್ಲ ಸೈಡಲ್ಲಿ ಇಕ್ಕಿ ಕಂಫರ್ಟಬಲ್ ಆಗಿರೋ ಒಂದು ಡ್ರೆಸ್ ಹಾಕ್ಕೊಂಡು ನಾವು ಫೇಸ್ ಕ್ಲೀನ್ ಮಾಡಿಸ್ಕೊಬೇಕಾಗುತ್ತೆ. ಸೊ ನಾವೆಲ್ಲಾದರೂ ಹೋಗಬೇಕಂದ್ರೆ ಕ್ಲೀನ್ ಮಾಡೋದು ಕಂಫರ್ಟಬಲ್ ಆಗಿರಬೇಕು, ನಮಗೂ ಕಂಫರ್ಟಬಲ್ ಆಗಿರಬೇಕು. ಆ ಥರ ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಈ ವಿಡಿಯೋನಲ್ಲಿ ನೀವು ಹೇಗೆ ಕ್ಲೀನ್ ಮಾಡ್ತಾರೆ, ಏನೇನು ಮೆಟೀರಿಯಲ್ ಬೇಕಾಗುತ್ತೆ ಕ್ಲೀನ್ ಮಾಡೋಕ್ಕೆ, ಯಾವ್ಯಾವ ಕ್ರೀಮ್ಸ್ ರಿಕ್ವೈರ್ ಆಗುತ್ತೆ ಅನ್ನೋದ್ರಲ್ಲಿ ಇದು ಮಾಡ್ತಾರೆ. ಸೊ ಕ್ಲೀನಿಂಗಿಗೆ ಸಮ್ ಕ್ರೀಮ್ಸ್ ಆದರೆ ಆ ಕ್ರೀಮ್ ಯೂಸ್ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡ್ಕೊಬೋದು. ಆ್ಯಂಡ್ ಕ್ರೀಮ್ ಒಂದಷ್ಟು ಕ್ರೀಮ್ ಇಟ್ಕೊಂಡು ಹಾಕ್ಕೊಂಡು ನೀವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಇದನ್ನು ಡೈರೆಕ್ಷನ್ಸ್ ಹೇಳಿದ್ದಾರೆ, ಯಾವ ಡೈರೆಕ್ಷನಲ್ಲಿ ನಾವು ಕ್ರೀಮ್ ಅಪ್ಲೈ ಮಾಡಬೇಕು, ಹೇಗೆ ಕ್ಲೀನ್ ಮಾಡಬೇಕು, ಮತ್ತು ಫಿಂಗರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಲ್ 5 ಫಿಂಗರ್ಸ್ ಆರ್ ಯೂಸ್ಡ್. ಎಲ್ಲ 5 ಬೆರಳುಗಳಿಂದನೂ ಕ್ಲೀನ್ ಮಾಡಿದ್ದಾರೆ. ಬೆರಳು ಹಸ್ತತಾವಿಂದ ಕ್ಲೀನ್ ಮಾಡಿದ್ದಾರೆ. ಮತ್ತು ಯಾವ್ಯಾವ ಕಡೆ ಫಾಸ್ಟ್ ಮೂವಿಂಗು, ಯಾವ್ಯಾವ ಕಡೆ ರಿವರ್ಸ್ ಕ್ಲೀನಿಂಗು, ಯಾವ್ಯಾವ ಕಡೆ ಅಪೋಸಿಟ್ ಕ್ಲೀನಿಂಗು, ಆ್ಯಂಡ್ ಐಬಾಲ್ಸ್ ಹತ್ರ ಹೇಗೆ ಕ್ಲೀನ್ ಮಾಡಬೇಕು, ನೋಸ್ ಹತ್ರ ಹೇಗೆ ಕ್ಲೀನ್ ಮಾಡಬೇಕು, ಯಾವ್ಯಾವ ಕಡೆ ಕಲೆ ಕಟ್ಟಿರುತ್ತೆ ಆ ಕಲೆನ ಹೆಂಗೆ ರಿಮೂವ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಯಾರಾದರೂ ಈ ಮೇಕಪ್ ಕೋರ್ಸ್ ಕಲ್ತಿರೋರು ಮಾತ್ರ ಗೊತ್ತಾಗುತ್ತೆ ನಾವು ಯಾವ್ಯಾವ ಥರ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು. ಎಲ್ಲ ನಾವು ಕಲಿಯೋ ಗಂಟ ಅದು ಕಷ್ಟನೇ ಆಗಿರುತ್ತೆ. ಒನ್ಸ್ ನಮಗೆ ಡೈರೆಕ್ಟ್ ಕೂತಿ ನೋಡಿದಾಗ ನಾವು ಒಬ್ರಿಗೆ ಅಪ್ಲೈ ಮಾಡುವಾಗ ಗೊತ್ತಾಗುತ್ತೆ ಇದು ಎಷ್ಟು ಈಸಿ ಇದೆ. ಆ್ಯಂಡ್ ವಾಟರ್ ಟ್ರಿಕ್ಸ್, ಸೊ ಮೇನ್ ಎಲ್ಲ ಟ್ರಿಕ್ಸ್ ಇರುತ್ತೆ ಹೇಗೆ ಮಾಡಬೇಕು ಅನ್ನೋದು. ಸೊ ಯಾವ್ಯಾವ ಫಿಂಗರ್ಸ್ನ ಯಾವ್ಯಾವ ಕಡೆ ಒತ್ತಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅನ್ನೋದೊಂದು ಮಸಾಜಲ್ ಟೆಕ್ನಿಕ್ಸು. ಇನ್ನೊಂದು ಏನಂದರೆ ಮಿಡಲ್ ಫಿಂಗರ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮ್ಯಾಮು. ಮಿಡಲ್ ಫಿಂಗರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ಸ್ ಅನ್ ಆಯುರ್ವೇದಿಕ್ ಮಿಡಲ್ ಫಿಂಗರ್. ಮಿಡಲ್ ಫಿಂಗರ್ ಇಸ್ ಆಯುರ್ವೇದಿಕ್ ಫಿಂಗರ್. ಈ ಫಿಂಗರಿಂದ ಏನಾದರೂ ಸುಟ್ಟೋಗಿರೋ ಕಲೆ ಆಗಿದ್ದರೆ, ನಮ್ಗೆ ಏನಾದರೂ ಗಾಯಗಳಾಗಿದ್ದರೆ ಮಿಡಲ್ ಫಿಂಗರಿಂದ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಬೇಗ ಗುಣ ಆಗುತ್ತೆ. ಸೊ ಯಾರಿಗಾದರೂ ಆಲ್ಮೋಸ್ಟ್ ವುಮೆನ್ಸ್ಗೆ ಈ ಸ್ಟವ್ ಮುಂದೆ ನಿಂತ್ಕೊಂಡಾಗ ಬರ್ನಿಂಗ್ ಸೆನ್ಸೇಷನ್ಸ್ ಎಲ್ಲ ಆಗ್ತಾನೆ ಇರುತ್ತೆ. ಆ ಟೈಮಲ್ಲಿ ಮಿಡಲ್ ಫಿಂಗರಲ್ಲಿ ಕ್ರೀಮ್ ಹಚ್ಚಿ ನೋಡಿ, ಐ ಥಿಂಕ್ 100% ರಿಸಲ್ಟ್ ಸಿಗುತ್ತೆ ಅಂತ. ಸೊ 10 ಮಿನಿಟ್ಸ್ ನಾವು ಕ್ಲೀನ್ ಮಾಡಬೇಕಾಗತ್ತೆ. 10 ಮಿನಿಟ್ಸ್ ಕ್ಲೀನ್ ಮಾಡುವಾಗ ಫೇಸ್ ಡ್ರೈ ಆಗ್ತಾ ಹೋಗುತ್ತೆ, ಕ್ರೀಮ್ ಡ್ರೈ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾವು ಈ ರೋಸ್ ವಾಟರ್ನ ಹಾಕಿ ಕ್ಲೀನ್ ಮಾಡಬೇಕಾಗತ್ತೆ. ಆಫ್ಟರ್ 10 ಮಿನಿಟ್ಸ್ ನೀವೇನು ಮಾಡಬೇಕು, ಅದನ್ನು ನಾರ್ಮಲ್ ವಾಟ್ರಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಆ ಮುಖನೆಲ್ಲ ಕ್ಲೀನ್ ಮಾಡಿ ಒಂದು ಟ್ಯಾನ್ ರಿಮೂವಲ್ ಪ್ಯಾಕ್ ಬರುತ್ತೆ. ಆ ಟ್ಯಾನ್ ರಿಮೂವಲ್ ಪ್ಯಾಕ್ ಸಿಗುತ್ತೆ. ಸೊ ಅದು ನಿಮಗೆ ಶಾಪ್ಸಲ್ಲಿ ಸಿಗ್ಬೋದು, ಬಟ್ ನೀವೆಲ್ಲರೂ ಯೂಸ್ ಮಾಡಬಾರ್ದು, ಗೊತ್ತಿರೋರು ಮಾತ್ರ ಯೂಸ್ ಮಾಡಿ. ಆ ಥರ ಟ್ಯಾನ್ ರಿಮೂವಲ್ ಅದನ್ನು ಡೌನ್ವರ್ಡ್ಸ್ ಟು ಅಪ್ವರ್ಡ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಸಿಂಗಲ್ ಫಿಂಗರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆ ಥರ ಅಪ್ಲೈ ಮಾಡಿ ಅದನ್ನು 10 ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಡಬೇಕು. ಸೊ ನಾವು ಯಾವಾಗ ಟ್ಯಾನ್ ರಿಮೂವಲ್ ಹಾಕ್ತೀವೋ ಫೇಸ್ಗೆ, ನಮ್ಮ ಐಬಾಲ್ಸ್ಗೆಲ್ಲ ಹಾಕಬಾರ್ದು ಟ್ಯಾನ್ ರಿಮೂವಲ್.
ಸೊ ವಿತೌಟ್ ಅಪ್ಲೈಯಿಂಗ್ ಫಾರ್ ಐಸ್ ನಾವು ಟ್ಯಾನ್ ರಿಮೂವಲ್ ಬೇರೆ ಪಾರ್ಟ್ ಆಫ್ ದ ಫೇಸ್ಗೆ ಹಾಕಬೇಕಾಗತ್ತೆ. ಆ್ಯಂಡ್ 10 ನಿಮಿಷ ಡ್ರೈ ಆದಮೇಲೆ ಅದನ್ನು ಟ್ಯಾನ್ ರಿಮೂವ್ನ ನಾರ್ಮಲ್ ಕೋಲ್ಡ್ ವಾಟರ್ ನಾರ್ಮಲ್ ವಾಟ್ರಲ್ಲಿ ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡಿ ನಿಮಗೆ ಫೇಸ್ದು ಗ್ಲೋನೆಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಕಂಪೇರ್ ಮಾಡಿ ನೋಡ್ಬೋದು. ಸೊ ಟ್ಯಾನ್ ರಿಮೂವಲು ಇದೇನು ಮೆಥಡ್ ಮಾಡಿದೆವೋ ಅದನ್ನು ನಾವು ಕತ್ತಿಗೆ, ಕೈಗೆ, ಸೊ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಲ್ಲೆಲ್ಲ ಅಪ್ಲೈ ಮಾಡ್ಬೋದು. ನೋಡ್ಬೋದು ನೀವು, ಇದೆಲ್ಲ ಮಸಾಜ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಸೊ ಪೇಷನ್ಸ್ ಇದ್ದು ಮಾಡಬೇಕು. ನಾವೇನಾದರೂ ಒಂದು ಟ್ಯಾನ್ ರಿಮೂವಲ್ ಮಾಡ್ತಾಯಿದ್ದೀವಿ ಒಬ್ಬರಿಗೆ ಅಂದರೆ ಪೇಷನ್ಸಿಂದ ರಿಮೂವ್ ಮಾಡಬೇಕಾಗತ್ತೆ. ನಮ್ಗೆ ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟೇ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸ್ಗೆ. ಸೊ ಹರಿಬರಿನಲ್ಲಿ ಮಾತ್ರ ನಾವು ಮಾಡೋಕ್ಕೆ ಹೋಗ್ಬಾರ್ದು. ನಾವು ಏನೇ ಒಂದು ಕ್ಲೀನ್ ಮಾಡ್ತೀವಿ ಅಂದರೆ, ನಾವೇನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಹರಿಬರಿನಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ನೀವು ನೋಡ್ಬಿಟ್ಟು ಮಸಾಜಸ್ ಎಲ್ಲ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ನಾನು ಒಂದು ಮ್ಯಾಮ್ ಮಾಡಿರೋದು ಒಂದು 45 ಮಿನಿಟ್ಸ್ ವಿಡಿಯೋ ಆಗಿದೆ. ನಾನು 10% ವಿಡಿಯೋ ಅಷ್ಟೇ ಆಗ್ತದೆ. ಆನ್ ದ ಟೈಮ್ ಬೇರೆಯವ್ರಿಗೂ ಇನ್ನು ಸ್ಪಾಟಾಗಿ ಕ್ಲೀನ್ ಮಾಡಿಸಿದ್ದಾರೆ. ಸೊ ನಾನು ಈ ವಿಡಿಯೋನಲ್ಲಿ ಇನ್ನೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎ ಟೀಚರ್, ವೇರ್ ಇಸ್ ಎ ಗುಡ್ ಟೀಚರ್, ದೇ ವಿಲ್ ಬಿ ಎ ಗುಡ್ ಸ್ಟೂಡೆಂಟ್ಸ್ ಅಂದಂಗೆ, ಆ್ಯಂಡ್ ದೇ ವಿಲ್ ಬಿ ಎ ಗುಡ್ ಲರ್ನರ್ ಇದ್ದಂಗೆ. ಈ ವಿಡಿಯೋ ಯಾರಿಗೇ ಆಗಲಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ನಂದು ಏನು ಮೋಟೋ, ಕಲಿಯೋಕ್ಕೆ ಯಾವುದೇ ಏಜು ಇಲ್ಲ. ದೇರ್ ಈಸ್ ನೋ ಏಜ್ ಫಾರ್ ಲರ್ನಿಂಗ್. ಎಲ್ಲ ಏಜ್ ಅವರು ಕಲಿಬೋದು, ಮಾಡ್ಬೋದು, ಸಾಧಿಸ್ಬೋದು. ಥ್ಯಾಂಕ್ ಯು ಮೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.